ಕಂಪನಿ ಸೆಕ್ರೆಟರಿ. ಯಾರು ಈ ಕಂಪನಿ ಸೆಕ್ರೆಟರಿ? ಹೇಗೆ ಕಂಪನಿ ಸೆಕ್ರೆಟರಿ ಆಗಬಹುದು? ಎಲ್ಲಿ ಜಾಬ್ ಸಿಗಬಹುದು? ಎಷ್ಟು ಸ್ಯಾಲರಿ ಇರಬಹುದು? ಈ ರೀತಿಯ ಕಂಪನಿ ಸೆಕ್ರೆಟರಿ ಕುರಿತು ಇರುವ ಎಲ್ಲ ಡೌಟ್ಗಳನ್ನು ಎಜ್ಯುಝೋನಿನ ಈ ವಿಡಿಯೋ ಮೂಲಕ ಕ್ಲಿಯರ್ ಮಾಡಬಹುದು. ICSI ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಎಂಬ ಮೆಂಬರ್ಶಿಪ್ನೊಂದಿಗೆ ನಾವೊಂದು ಕಂಪನಿ ಸೆಕ್ರೆಟರಿಯಾಗಿ ರೂಪುಗೊಳ್ಳಬಹುದು. CSEET ಎನ್ನುವ 4 ಪೇಪರ್ಗಳನ್ನೊಳಗೊಂಡ ಈ ಪರೀಕ್ಷೆಯನ್ನು ಸೆಕೆಂಡ್ PUC ಆಗುತ್ತಿರುವಾಗಲೇ ಬರೆಯಬಹುದು. PUCಯಲ್ಲಿ ಯಾವುದೇ ವಿಷಯವಾದರೂ, ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಆದರೂ ನಿಮಗೆ ಈ ಪರೀಕ್ಷೆ ಬರೆಯಬಹುದು. ಒಳ್ಳೆಯ ರೀತಿಯಲ್ಲಿ ಪ್ರಾಪರ್ ಆಗಿ ಕಲಿಯುವುದಾದರೆ ನಿಮಗೆ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಅದೇ ರೀತಿ ಇದರ ಕುರಿತು ಒಂದು ಒಳ್ಳೆಯ ಟ್ರೈನಿಂಗ್ ಸೆಂಟರ್ನಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳಬೇಕು. ಒಳ್ಳೆಯ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇರುವ ಗೈಡೆಡ್ ಲರ್ನಿಂಗ್ ಮೆಥಡಾಲಜಿಯೊಂದಿಗೆ ಟ್ರೈನಿಂಗ್ ಕೊಡುವ ಒಂದು ಉತ್ತಮ ಸೆಂಟರ್ನಲ್ಲಿ ಕಳೆಯಿರಿ. ಈ ರೀತಿ ಟ್ರೈನಿಂಗ್ ತೆಗೆದುಕೊಂಡು ಹೋಗುವುದಾದರೆ ನಿಮಗೆ ಪರೀಕ್ಷೆ ಪಾಸ್ ಮಾಡಲು ಸಾಧ್ಯವಾಗುತ್ತದೆ. ಮುಖ್ಯವಾಗಿ ಇದು PUCಯವರಿಗೆ ಮಾತ್ರ ಬರೆಯುವ ಪರೀಕ್ಷೆಯಾಗಿಲ್ಲ, ನಿಮಗೆ ಯಾವಾಗ ಬೇಕಾದರೂ ಬರೆಯುವುದು. ಉದಾಹರಣೆಗೆ ಡಿಗ್ರಿ ನಂತರ ಅಥವಾ ಡಿಗ್ರಿ ಆದ ನಂತರ, ಡಿಗ್ರಿ ಕಳೆಯುತ್ತಿರುವಾಗಲೇ ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆಯೇ CSEET ಆದರೆ ನಂತರ ನಾವು ಕಳೆಯುವುದು ಎಕ್ಸಿಕ್ಯೂಟಿವ್ ಲೆವೆಲ್. ರಿಜಿಸ್ಟರ್ಡ್ ಮಾಡಿ 6 ತಿಂಗಳ ನಂತರ ನಮಗೆ ಎಕ್ಸಿಕ್ಯೂಟಿವ್ ಲೆವೆಲ್ ಬರೆಯಲು ಸಾಧ್ಯವಾಗುವುದು. ನಮಗೆ ಇದರಲ್ಲಿ 8 ಪೇಪರ್ಗಳಿವೆ. ನಂತರ ನಮಗೆ ಫೈನಲ್ ಲೆವೆಲ್ ಆಫ್ ಎಕ್ಸಾಮ್ ಅಂದರೆ ಪ್ರೊಫೆಷನಲ್ ಲೆವೆಲ್ ಆಗಿದೆ. ಅಲ್ಲಿ ನಮಗೆ 9 ಪೇಪರ್ಗಳು ಕ್ಲಿಯರ್ ಮಾಡಲಿಕ್ಕಿದೆ. ಇದಕ್ಕೆಲ್ಲವೂ ಒಂದು ಮ್ಯಾಂಡಟರಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದೆ, ಅದು ನೀವು ತೆಗೆದುಕೊಳ್ಳಬೇಕು. ಅದು 24 ತಿಂಗಳು ಇರುವ ಟ್ರೈನಿಂಗ್ ಆಗಿದೆ. ಇದರಲ್ಲಿ 21 ತಿಂಗಳು ಒಂದು ಕಂಪನಿ ಸೆಕ್ರೆಟರಿಯ ಜೊತೆಗೆ ಅಥವಾ ಒಂದು ಕಂಪನಿ ಸೆಕ್ರೆಟರಿ ಇರುವ ಕಂಪನಿಯಲ್ಲಿಯೋ ಈ ಟ್ರೈನಿಂಗ್ ಪೂರ್ತಿಗೊಳಿಸಬೇಕಾದುದು. ಅದರ ನಂತರ 3 ತಿಂಗಳಲ್ಲಿ ICSI ನಡೆಸುವ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ನಂತರ 1 ತಿಂಗಳು RBI, SEBI ಮುಂತಾದ ಏಜೆನ್ಸೀಸ್ಗಳಲ್ಲಿರುವ ಒಂದು ಸ್ಪೆಷಲೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ಇದೆಲ್ಲದರ ನಂತರ ನೀವು ಒಬ್ಬ ಕಂಪನಿ ಸೆಕ್ರೆಟರಿ ಆಗಿ ರೂಪುಗೊಳ್ಳಬಹುದು. ಆದರೆ ಇದಕ್ಕೆ ಜಾಬ್ ಎಲ್ಲಿ ಸಿಗಬಹುದು? ಇದರ ಜಾಬ್ ಆಪರ್ಚುನಿಟೀಸ್ಗಳು ಎಲ್ಲಿದೆ? ನಾವೀಗ ನೋಡುವುದಾದರೆ ಭಾರತದಲ್ಲಿ ಒಟ್ಟು 10 ಲಕ್ಷಕ್ಕಿಂತಲೂ ಹೆಚ್ಚು ಆ್ಯಕ್ಟಿವ್ ಕಂಪನಿಗಳು ಇವೆ. ಆದರೆ ಕಂಪನಿ ಸೆಕ್ರೆಟರಿ ಎಂಬುದು 60,000ಕ್ಕೂ ಕೆಳಗೆ ಇದೆ. ಆಗ ಇದರ ಡಿಫ್ರೆಂಟ್ ನೋಡಿ, ಎಷ್ಟರ ಮಟ್ಟಿಗೆ ಆಪರ್ಚುನಿಟಿಗಳಿವೆ. ಆದರೆ ಅದಕ್ಕೋಸ್ಕರ ಜನರು ಇಲ್ಲ. ICSIಯಲ್ಲಿ ಮೆಂಬರ್ಶಿಪ್ ಆದ ಜನರಿಲ್ಲ. ಇಂತಹ ದೊಡ್ಡದಾದ ಗ್ಯಾಪನ್ನು ಫಿಲ್ ಮಾಡಲು ಸಾಧ್ಯವಾಗುವುದಾದರೆ ಬಹಳ ಆಪರ್ಚುನಿಟಿಗಳು ಇವೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ನೀವೊಬ್ಬ ಕಂಪನಿ ಸೆಕ್ರೆಟರಿ ಆದರೆ ನೀವು ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಫುಲ್ ಟೈಮ್ ಆಗಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಇದರ ಸ್ಯಾಲರಿ ಎಂಬುದು ಫ್ರೆಷರ್ಗೆ 40,000ವರೆಗೆ ಸಿಗಬಹುದು. ಒಂದೊಂದು ಕಂಪನಿಯಲ್ಲಿ ಕಂಪನಿ ಸೆಕ್ರೆಟರಿಗಳಿಗೆ ಕೋಟಿಗಟ್ಟಲೆ ವಾರ್ಷಿಕ ಆದಾಯವಿರುತ್ತದೆ. ಆದ್ದರಿಂದ ಅಷ್ಟರ ಮಟ್ಟಿಗೆ ತಲುಪಲು ಹಲವಾರು ಆಪರ್ಚುನಿಟಿಗಳು ಇವೆ. ಇದನ್ನು ಕಳೆಯುವಾಗ ಹಲವಾರು ಸ್ಕಾಲರ್ಶಿಪ್ಗಳು ಇದೆ. ಸಣ್ಣ ಪ್ರಾಯದಲ್ಲೇ ಒಂದು ಉತ್ತಮ ದೊಡ್ಡದಾದ ಪೋಸ್ಟಿಗೆ ತಲುಪಲು ಆಸೆ ಇದ್ದರೆ ಕಂಪನಿ ಸೆಕ್ರೆಟರಿ ಒಂದು ಒಳ್ಳೆಯ ಚಾಯ್ಸ್ ಆಗಿದೆ ಮತ್ತು ಒಂದು ಒಳ್ಳೆಯ ಕೋರ್ಸ್ ಆಗಿದೆ. ಶುಭವಾಗಲಿ. ನಮಸ್ಕಾರ.